ಹಾಕ್ತಿದ್ದೀನಿ. ನೋಡಿ, ಇದು ಲೈನಿಂಗು ಮತ್ತು ಬ್ಲೌಸ್ ಪೀಸು ಮತ್ತು ಅಳತೆ ಬ್ಲೌಸು. ಫಸ್ಟು ಲೈನಿಂಗ್ ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನು. ಈಗ ನೆಕ್ಸ್ಟು ಬ್ಲೌಸ್ ಲೆಂತ್ ತೊಗೊಳ್ತಿದ್ದೀನಿ. ಬ್ಯಾಕ್ ಫುಲ್ ಲೆಂತು 14 ಇಂಚಸ್ ಇದೆ. 14 ಪ್ಲಸ್ ಅರ್ಧ ಇಂಚು ಮಾರ್ಜಿನ್ನು. ಮಾರ್ಕ್ಗೆ ಕರೆಕ್ಟಾಗಿ ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನೆಕ್ ವಿಡ್ತ್ ತೊಗೊಳ್ತಿದ್ದೀನಿ. 2.5 ಇಂಚು ನೆಕ್ ವಿಡ್ತು ಮಾರ್ಕ್ ಮಾಡ್ತಿದ್ದೀನಿ. ಹಾಗೆಯೇ ರೆಡಿ ಶೋಲ್ಡರು 2.5 ತೊಗೊಳ್ತಿದ್ದೀನಿ. ಬ್ಲೌಸಲ್ಲೂ 2.5 ಇದೆ. ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈಗ ನೆಕ್ಸ್ಟು ಅಳತೆ ಬ್ಲೌಸ್ ಪ್ರಕಾರನೇ ಸೊಂಟದ ಸುತ್ತಳತೆ ತೊಗೊಳ್ತಿದ್ದೀನಿ. ಬ್ಯಾಕಿಗೆ ಮಾತ್ರ ಇದು. ಅಳತೆ ಬ್ಲೌಸಲ್ಲಿ ಎಷ್ಟಿತ್ತು ಅಷ್ಟಕ್ಕೆ ಮತ್ತು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ತೊಗೊಂಡು ಹಾಮ್ ಡೌನ್ಗೂ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಿದ್ದೀನಿ. ಈಗ ನೆಕ್ಸ್ಟು ಚೆಸ್ಟ್ ತೊಗೊಳ್ತಿದ್ದೀನಿ. ಇವ್ರದ್ದು ಚೆಸ್ಟ್ ಬಂದು 9 ಇಂಚಿದೆ. 9 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ನು ತೊಗೊಳ್ತಿದ್ದೀನಿ. ಈಗ ಶೋಲ್ಡರ್ 5.5 ಇದ್ದರೆ ಇಲ್ಲಿ 6 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಕ್ರಾಸಾಗಿ ಲೈನ್ ಡ್ರಾ ಮಾಡಿದ್ದೀನಿ. ಹಾಮ್ ರೌಂಡ್ ಶೇಪ್ ಕೊಟ್ಬಿಟ್ಟು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ತಿದ್ದೀನಿ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಒಂದು ಸಲ ನೋಡ್ಕೊಳ್ಳೇಬೇಕಿದು ಕಂಪಲ್ಸರಿ. ಎಲ್ಲ ಬ್ಲೌಸ್ ಕಟ್ಟಿಂಗು ನೋಡ್ಕೊಳ್ಬೇಕಾಗುತ್ತೆ. ಇದು ಚೆಕ್ ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕರೆಕ್ಟಾಗಿದೆಯಾ ಅಂತ ತಿಳ್ಕೊಂಡ್ಮೇಲೆ ಈ ಲೈನನ್ನು ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಹಾಮ್ ಶೇಪು ಕರೆಕ್ಟಾಗಿದೆ. ನಾನು ನೋಡಿ ಮಾರ್ಜಿನ್ಗೂ ಒಂದು ಲೈನು, ರೆಡಿ ಪಾಯಿಂಟ್ಗೂ ಒಂದು ಲೈನನ್ನು ಹಾಕಿದ್ದೀನಿ. ಈಗ ಬ್ಯಾಕ್ ಡೀಪು ಕೆಳಗಡೆಯಿಂದ ತಗೊಳ್ತಿದ್ದೀನಿ. ಬ್ಯಾಕ್ ಡೀಪು ಇದು ಕೆಳಗಡೆ ಕ್ಲಾತು 6.5 ಇಂಚಿದೆ. ಅಷ್ಟನ್ನು ಇಟ್ಬಿಟ್ಟು ಮಾರ್ಕ್ ಹಾಕಿದ್ದೀನಿ. ನೆಕ್ ವಿಡ್ತು 2.5 ತಗೊಂಡಿರೋದ್ರಿಂದ ಬಾಟಮಲ್ಲಿ ರೌಂಡ್ ಶೇಪ್ ಕೊಡೋದಕ್ಕೋಸ್ಕರ 3 ಇಂಚನ್ನು ಇಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡ್ತಿದ್ದೀನಿ. ಇವ್ರದ್ದು ಡೀಪು ತುಂಬ ಕಡಿಮೆ ಇದೆ. ಸ್ವಲ್ಪ ಏಜ್ಡ್ ಪರ್ಸನ್ ಇವರು. ಇವ್ರಿಗೆ ಇಷ್ಟೇ ಸಾಕು ಅಂದಿದ್ದಕ್ಕೆ ನಾನು ಅಷ್ಟನ್ನೇ ಇಟ್ಟಿದ್ದೀನಿ. ಬ್ಯಾಕ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಬ್ಯಾಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಬಿಗಿನರ್ಸ್ ಇದ್ದರೆ ಈ ಥರ ಬ್ಲೌಸನ್ನೇ ಫಸ್ಟು ಕಟ್ ಮಾಡೋದು ಕಲಿಬೇಕು. ಈಗ ನೋಡಿ ಬ್ಯಾಕ್ ಇಟ್ಬಿಟ್ಟು ಫ್ರಂಟ್ಗೆ ಮಾರ್ಕ್ ಹಾಕ್ತಿದ್ದೀನಿ. ಈ ಬ್ಲೌಸ್ ಕಟ್ಟಿಂಗು ತುಂಬ ಸಿಂಪಲ್ ಆಗಿದೆ. ನೆಕ್ ಡೀಪು ಜಾಸ್ತಿ ಇಲ್ಲ. ಬ್ಯಾಕ್ ಸುತ್ತಲೂ ಮಾರ್ಕ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಚೆಸ್ಟ್ ಪಾಯಿಂಟ್ಗೆ ಮತ್ತು ಶೋಲ್ಡರ್ ಪಾಯಿಂಟ್ಗೆ ಮಾರ್ಕ್ ಇಟ್ಕೊಳ್ತಿದ್ದೀನಿ. ಮಾರ್ಕ್ ಇಟ್ಟಿದ್ದಾದಮೇಲೆ ಬ್ಯಾಕ್ನ ತೆಗೆದುಬಿಟ್ಟು ಫ್ರಂಟ್ ನೆಕ್ಕು ಫಸ್ಟು ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಬ್ಲೌಸಲ್ಲಿ ಯಾವ ರೀತಿ ಇದ್ದರೆ ನೆಕ್ಕು ಅದೇ ರೀತಿಯೇ ಅಷ್ಟೇ ಡೀಪ್ ಕೊಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇವ್ರದ್ದು ಫ್ರಂಟ್ ನೆಕ್ಕೂ ಅಳತೆ ತುಂಬ ಕಡಿಮೆ ಇದೆ. ತುಂಬ ಕಡಿಮೆ ಇರೋದ್ರಿಂದ ನಾನು ಅಷ್ಟೇ ಇಡ್ತಾ ಇಲ್ಲ, ಇನ್ನೊಂದು ಅರ್ಧ ಇಂಚು ಕೆಳಗಡೆಗೆ ಇಳಿಸ್ತಿದ್ದೀನಿ. ಯಾಕಂದರೆ ಇವ್ರಿಗೆ ಬ್ಯಾಕಲ್ಲೂ ಡೀಪ್ ಇಲ್ಲ. ಇಷ್ಟೇ ಕೊಟ್ಟರೆ ಸ್ವಲ್ಪ ಮೇಲಕ್ಕಿರುತ್ತೆ ಫ್ರಂಟಲ್ಲಿ ನೆಕ್ಕು. ಇನ್ನು ಅರ್ಧ ಇಂಚು ಕೆಳಗಡೆ ಮಾಡ್ತಿದ್ದೀನಿ. ಈಗ ಉಕ್ಸ್ ಪಟ್ಟಿ ಲೆಂತ್ ತೊಗೊಳ್ತಿದ್ದೀನಿ. ಅಳತೆ ಬ್ಲೌಸು ಕರೆಕ್ಟ್ ಇದೆ ಅಂದ್ರೂ ಚಿಕ್ಕ ಚಿಕ್ಕ ಚೇಂಜಸನ್ನು ನಾವು ಟೈಲರ್ಸು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ಡಾಟ್ ಪಾಯಿಂಟ್ ತೊಗೊಳ್ತಿದ್ದೀನಿ. ಫ್ರಂಟಿಗೆ ಡಾಟ್ ಪಾಯಿಂಟ್ ಬಂದು ಇವರಿಗೆ 10 ಇಂಚಸ್ ತೊಗೊಂಡಿದ್ದೀನಿ. ಹಾಗೆಯೇ ಡಾಟ್ ಲೆಂತು 3 ಇಂಚಸ್ಸು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಮೇಯ್ನ್ ಡಾಟ್ನ ಮಾರ್ಕ್ ಮಾಡ್ತಿದ್ದೀನಿ. ಇನ್ನು ಈ ಬ್ಲೌಸು ಸಿಂಪಲ್ಲಾಗಿ ನಾರ್ಮಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಈ ಬ್ಲೌಸ್ ಪೀಸ್ ಸ್ಯಾರಿ ತುಂಬ ಚೆನ್ನಾಗಿದೆ. ಮದುವೆ ಫಂಕ್ಷನ್ ಇದೆ ಅಂದ್ಬಿಟ್ಟು ತಂದು ಕೊಟ್ಟಿದ್ದಾರೆ ನೋಡಿ. ಈಗ ಸೈಡಲ್ಲಿ ಎಷ್ಟಿದೆ ಫ್ರಂಟಲ್ಲಿ ನೋಡಿಕೊಂಡು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ರಂಟಲ್ಲಿ ವೇಸ್ಟ್ ಎಷ್ಟು ಬೇಕು ಅಂತ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಚೆಸ್ಟ್ ಒಂದು ಸಲ ಚೆಕ್ ಮಾಡಿಕೊಂಡು ಫ್ರಂಟ್ ಎಷ್ಟು ಬೇಕು ಅಂತ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ನೋಡಿ. ಈಗ ಫ್ರಂಟು ಹಾಮ್ ಶೇಪು ಕೊಡ್ತಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಜಾಸ್ತಿನೇ ಫ್ರಂಟ್ ರೌಂಡ್ ಶೇಪು ಮಾರ್ಕ್ ಮಾಡಿದ್ದೀನಿ. ಈಗ ನೋಡಿ 3 ಡಾಟ್ಸು ಕಂಪ್ಲೀಟ್ ಆಯಿತು. ಯಾವ ರೀತಿ ಇದೆ ಫ್ರಂಟ್ ಮಾರ್ಕಿಂಗ್ ಎಲ್ಲ ಆದಮೇಲೆ ನೋಡಿ. ಈಗ ಈ ಫ್ರಂಟನ್ನು ಕಟ್ ಮಾಡಿ ತೆಗಿತಿದ್ದೀನಿ. ಬಿಗಿನರ್ಸ್ಗೆ ಈ ರೀತಿ ಬ್ಲೌಸು ತುಂಬ ಈಸಿಯಾಗಿರುತ್ತೆ. ಫಸ್ಟು ಈ ರೀತಿ ಬ್ಲೌಸನ್ನೇ ಅವ್ರು ಕಲ್ತ್ಕೊಳ್ಬೋದು. ಈ ರೀತಿ ಬ್ಲೌಸಲ್ಲಿ ಯಾವುದೇ ರಿಸ್ಕ್ ಇರೋದಿಲ್ಲ. ಡೀಪ್ ಜಾಸ್ತಿ ಇಲ್ಲ ಮತ್ತು ಡಿಸೈನ್ ಇಲ್ಲ. ಹಾಗೆಯೇ ಥ್ರೆಡ್ ಪೈಪಿಂಗ್ ಇಲ್ಲ, ನಾರ್ಮಲ್ ಪೈಪಿಂಗೆ. ಅದರಿಂದನೇ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ನಾನು ರೈಟ್ ಸೈಡು ಹ್ಯಾಂಡಲ್ಲೇ ಕಟ್ ಮಾಡ್ತಿರೋದು, ರೈಟ್ ಹ್ಯಾಂಡಲ್ಲೇ. ಆದರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಲೆಫ್ಟಾಗಿ ಕಾಣ್ತಿದೆ ನಿಮಗೆ ನೋಡಿ. ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ನ್ಯಾಚ್ ಕೊಡ್ತಿದ್ದೀನಿ.
ಈ ಬ್ಲೌಸ್ ಕಟ್ಟಿಂಗು ಈಸಿ ಇರುತ್ತೆ ಮತ್ತು ಸ್ಟಿಚಿಂಗೂ ಈಸಿ ಇರುತ್ತೆ ಈ ಬ್ಲೌಸು. ಎಲ್ಲ ಕಡೆ ನ್ಯಾಚ್ ಕೊಟ್ಟಿದ್ದು ಕಂಪ್ಲೀಟ್ ಆಯಿತು. ಹಾಗೆ ಚೆಸ್ಟ್ ಪಾಯಿಂಟ್ಗೂ ಒಂದು ನ್ಯಾಚ್ ಕೊಟ್ಬಿಟ್ಟು ವೀಲ್ ಮಾರ್ಕರಲ್ಲಿ ರಬ್ ಮಾಡ್ಕೊಳ್ತಿದ್ದೀನಿ. ಇದು ವೀಲ್ ಮಾರ್ಕರಲ್ಲಿ ಮಾಡ್ಕೊಳ್ದಿರ ಹಾಗೇ ಡಾಟ್ಸ್ ಹಿಡಿಬೋದು. ಆದರೆ ಬಿಗಿನರ್ಸು ನೋಡ್ತಿರ್ತಾರೆ ಅಂದ್ಬಿಟ್ಟು ಅವರಿಗೋಸ್ಕರ ಯೂಸ್ ಆಗುತ್ತೆ ಅಂತ ನಾನು ರಬ್ ಮಾಡೋದನ್ನು ತೋರಿಸ್ತಿದ್ದೀನಿ. ಈ ಬ್ಲೌಸ್ಗೆಲ್ಲ ಡಾಟ್ಸು ಮಾರ್ಕ್ ಹಾಕ್ದೇ ಡಾಟ್ಸನ್ನು ಹಿಡಿಬೋದು ಸ್ಟಿಚ್ ಮಾಡುವಾಗ. ಬಿಗಿನರ್ಸ್ ಇದ್ದರೆ ಮಾತ್ರ ಕಂಪಲ್ಸರಿ ಡಾಟ್ಸು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಎರಡೂ ಕಡೆ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟು ಮಾರ್ಕ್ ಮಾಡ್ತಿದ್ದೀನಿ. ಅಳತೆ ಬ್ಲೌಸ್ ಪ್ರಕಾರನೇ ಲೆಂತ್ ಎಷ್ಟು ಬೇಕು ಅಂತ ತಗೊಳ್ತಿದ್ದೀನಿ. ವಿಡ್ತು ಅಷ್ಟೇ, ಅಳತೆ ಬ್ಲೌಸಲ್ಲಿ ಎಷ್ಟಿತ್ತು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಯಾಕಂದರೆ ಅರ್ಧ ಇಂಚು ಮೇಲೆ ಮತ್ತು ಕೆಳಗಡೆ ಮಾರ್ಜಿನ್ ಹೋಗುತ್ತೆ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಿದ್ದೀನಿ. ಕ್ರಾಸ್ ಬೆಲ್ಟು 2 ಲೇಯರ್ ತಗೊಂಡಿದ್ದೀನಿ. ಇನ್ನೂ 2 ಲೇಯರು ನೆಕ್ಸ್ಟ್ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇದು ಮೇಯ್ನು ಪೀಸು ಕಟ್ಟಿಂಗು ಆಯಿತು. ಈಗ ಒಳಗಡೆ ಕೊಡಬೇಕಾಗಿರೋದು ಇನ್ನು 2 ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಮೇಯ್ನ್ ಪೀಸ್ಗೆ ಒಂದು ನ್ಯಾಚ್ ಇಟ್ಟಿರ್ತೀನಿ, ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ಸ್ಟಿಚಿಂಗ್ ಮಾಡುವಾಗ ಗೊತ್ತಾಗುತ್ತೆ. ನೋಡಿ, ಕ್ರಾಸ್ ಬೆಲ್ಟು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ಗೆ 4 ಫೋಲ್ಡಿಂಗ್ ತಗೊಂಡು ಎಡ್ಜಸ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಡ್ರಾ ಮಾಡಿ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಡ್ರಾ ಮಾಡ್ತಿದ್ದೀನಿ. ಇವ್ರದ್ದು ಸ್ಲೀವ್ಸು ಲೆಂತೂ ತುಂಬಾ ಜಾಸ್ತಿ ಏನಿಲ್ಲ, ಮೀಡಿಯಮ್ ಆಗಿದೆ. ಅಳತೆ ಬ್ಲೌಸಲ್ಲಿ ಇರೋ ಅಷ್ಟೇ ಸ್ಲೀವ್ ಲೆಂತ್ ಬೇಕು ಅಂದಿರೋದ್ರಿಂದ ಅಷ್ಟನ್ನೇ ಮಾರ್ಕ್ ಮಾಡಿದ್ದೀನಿ. ಲೆಂತು ಹಾಗೆ ವಿಡ್ತು ಹಾಗೆಯೇ ಸ್ಲೀವ್ ಶೇಪ್ಗೋಸ್ಕರ ಅಳತೆ ಬ್ಲೌಸನ್ನೇ ಫಾಲೋ ಮಾಡಿದ್ದೀನಿ. ಈ ಅಳತೆಗೆ ಬ್ಲೌಸ್ ಪೀಸು ಚಿಕ್ಕದಾಗಿದ್ರೂ ಅಡ್ಜಸ್ಟ್ ಆಗುತ್ತೆ. ಇವ್ರ ಅಳತೆಗೆ ಜಾಸ್ತಿ ದೊಡ್ಡ ಬ್ಲೌಸ್ ಪೀಸ್ ಏನೂ ಬೇಕಾಗಿಲ್ಲ. ನೋಡಿ, ಸ್ಲೀವ್ ಶೇಪು ಮಾರ್ಕ್ ಮಾಡ್ತಿದ್ದೀನಿ. ಹಾಗೆ ಫ್ರಂಟ್ ಶೇಪು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ನೋಡಿ, ಈಗ ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೊಳ್ತಿದ್ದೀನಿ. ಇನ್ನು ಸೈಡ್ಸು ಸ್ಲೀವ್ಸ್ ಕಡೆ ಪ್ಯಾಚ್ ಕೊಡಬೇಕಾಗುತ್ತೆ. ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ ಶೇಪು ತೆಗಿತಾ ಇದ್ದೀನಿ. ಫ್ರಂಟ್ ಶೇಪ್ಗೆ ಒಂದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ನ್ಯಾಚ್ ಕೊಡ್ತೀನಿ. ಹಾಗೆ ಚೆಸ್ಟ್ ಪಾಯಿಂಟ್ ಹತ್ರಕ್ಕೂ ಒಂದು ನ್ಯಾಚನ್ನು ಕೊಟ್ಟಿರ್ತೀನಿ. ಈಗ ಪ್ಯಾಚ್ ಕೊಡೋದಕ್ಕೋಸ್ಕರ ಪ್ಯಾಚ್ ಪೀಸನ್ನು ಲೈನಿಂಗಲ್ಲಿ ಕಟ್ ಮಾಡಿ ಇಡ್ತಿದ್ದೀನಿ. ನೋಡಿ, ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಮೇನ್ ಕ್ಲಾತು ಡಬಲ್ ಫೋಲ್ಡಿಂಗ್ ಹಾಕ್ಬಿಟ್ಟು ಸ್ಲೀವ್ಸ್ನ ದೊಡ್ಡ ಬಾರ್ಡ್ರ್ ಬಂದಿರೋ ಕಡೆ ಸ್ಲೀವ್ಸ್ ಕಟ್ಟಿಂಗು ತಗೊಳ್ತಿದ್ದೀನಿ. ಇನ್ನೊಂದು ಸೈಡು ಚಿಕ್ಕ ಬಾರ್ಡರ್ ಇದೆ, ಆ ಚಿಕ್ಕ ಬಾರ್ಡರ್ನ ಬ್ಯಾಕ್ಗೋಸ್ಕರ ತಗೊಳ್ತೀನಿ. ಈ ಮೇನ್ ಕ್ಲಾತ್ಗೂ ಸ್ವಲ್ಪ ಚಿಕ್ಕದಾಗಿ ಪ್ಯಾಚ್ ಕೊಡಬೇಕಾಗುತ್ತೆ. ಸ್ಟಿಚಿಂಗ್ ಮಾಡುವಾಗ ಅದನ್ನ ಪ್ಯಾಚ್ ಕೊಡ್ತೀನಿ. ಈಗ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಬ್ಲೌಸ್ ಪೀಸನ್ನು ಟರ್ನ್ ಮಾಡ್ಕೊಂಡಿದ್ದೀನಿ. ನೋಡಿ, ಚಿಕ್ಕ ಬಾರ್ಡರ್ ಕಡೆ ಡಬಲ್ ಫೋಲ್ಡಿಂಗ್ ಆಗಿ ತಗೊಂಡಿದ್ದೀನಿ. ಈಗ ಬಾರ್ಡರ್ ಕಡೆ ಬ್ಯಾಕ್ನ ಇಟ್ಟು ಫ್ರಂಟ್ನೆಲ್ಲ ಅರೇಂಜ್ ಮಾಡ್ತಿದ್ದೀನಿ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು. ಬ್ಯಾಕಲ್ಲಿ ಇನ್ನೂ ಡೀಪ್ ಕಟ್ ಮಾಡಿಲ್ಲ, ನಾನು ಸ್ಟಿಚ್ ಮಾಡುವಾಗ ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಬ್ಲೌಸ್ ಪೀಸು ಆರಾಮಾಗಿ ಸಾಕಾಗುತ್ತೆ. ಬ್ಯಾಕು ಮತ್ತು ಫ್ರಂಟು ಇಟ್ಬಿಟ್ಟು ಬ್ಯಾಕ್ನ ಕಟ್ ಮಾಡಿ ತೆಗಿತಿದ್ದೀನಿ. ಇನ್ನು ಕ್ರಾಸ್ ಬೆಲ್ಟು ಹಾಕಿಲ್ಲ, ಕ್ರಾಸ್ ಬೆಲ್ಟು ಲಾಸ್ಟಲ್ಲಿ ತಗೊಳ್ತೀನಿ. ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಬ್ಲೌಸ್ ಪೀಸ್ ಕಲರಲ್ಲೇ ನಾವು ಪೈಪಿಂಗ್ ಕೊಡಬೇಕು. ಪೈಪಿಂಗಿಗೂ ಕ್ಲಾತ್ ಆರಾಮಾಗಿ ಉಳಿಯುತ್ತೆ. ಈಗ ಫ್ರಂಟ್ ಕಟ್ಟಿಂಗು ಮಾಡ್ತಿದ್ದೀನಿ. ಇದು ಸ್ಯಾರಿ ತುಂಬ ಚೆನ್ನಾಗಿದೆ, ಗ್ರೀನ್ ಕಲರ್ ಸ್ಯಾರಿ ಬಂದಿದೆ, ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ. ಇವ್ರ ಮನೆಯಲ್ಲಿ ಮದುವೆ ಇದೆ ಅಂತ ಹೇಳ್ಬಿಟ್ಟು ಅವರು ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ. ಇದು ಒಂದೇ ಬ್ಲೌಸ್ ಅಲ್ಲ, ಅವ್ರಿಗೂ ಮದುವೆಯದು ಸುಮಾರು ಒಂದು 5-6 ಬ್ಲೌಸಸ್ ಇದೆ. ಈಗ ನೋಡಿ, ಕ್ರಾಸ್ ಬೆಲ್ಟ್ಗೆ ಕ್ಲಾತು ಒಂದು ಸೈಡಲ್ಲಿ ತಗೊಳ್ತಿದ್ದೀನಿ. ಯಾಕಂದರೆ ಪೈಪಿಂಗಿಗೆ ಕ್ಲಾತ್ ಬೇಕಲ್ವ, ಅದಕ್ಕೋಸ್ಕರ ಪೈಪಿಂಗಿಗೆ ಸೆಂಟ್ರಲ್ಲಿ ಕ್ಲಾತ್ ಉಳಿಸ್ಕೊಂಡು ಒಂದು ಸೈಡಲ್ಲಿ ಕ್ರಾಸ್ ಬೆಲ್ಟ್ಗೆ ತಗೊಳ್ತಿದ್ದೀನಿ ಕ್ಲಾತು. ಕ್ರಾಸ್ ಬೆಲ್ಟ್ ಕಟ್ಟಿಂಗೂ ಕಂಪ್ಲೀಟ್ ಆಯಿತು. ಇನ್ನು ಪೈಪಿಂಗಿಗೆ ಲಾಸ್ಟಲ್ಲಿ ನಾನು ಸ್ಟಿಚ್ ಮಾಡುವಾಗ ಕ್ಲಾತನ್ನು ಕಟ್ ಮಾಡ್ಕೊಳ್ತೀನಿ ಕ್ರಾಸ್ ಪೀಸಾಗಿ. ಈ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಉಳಿದಿರೋ ಕ್ಲಾತು ಪೈಪಿಂಗ್ಗೋಸ್ಕರ ಎತ್ತಿಟ್ಕೊಳ್ತಿದ್ದೀನಿ. ಕ್ರಾಸ್ ಬೆಲ್ಟು ಹಾಗೆ ಸ್ಲೀವ್ಸು ಫ್ರಂಟ್ ಆ್ಯಂಡ್ ಬ್ಯಾಕ್ ಎಲ್ಲ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋಸು ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.